ಅವಳು ಬೆಳಗ್ಗೆ ನದಿ ಸ್ನಾನ ಮಾಡಕ್ ಹೋದವಳು ಇನ್ನೂ ಬಂದೇ ಇಲ್ಲ. ನದಿ ನೀರು ಮುಗಿಬೇಕು, ಅವಳು ಸ್ನಾನನೂ ಮುಗಿಬೇಕು. ಎಷ್ಟರಾಗುತ್ತಪ್ಪ ನಿಧಿ? ಯಾಕೆ ಅವಳು ಸ್ನಾನ ಮಾಡೋದು ನೋಡಕ್ಕ ಆಗ್ತೀನಿ ನೋಡು. ಬಾರಯ್ಯ ಬಾ ಇಲ್ಲಿ. ಹೇಳಿದೆ ಬಿಸಿ ಬಿಸಿ ದೋಸೆ 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 ದೋಸೆ. ಅಯ್ಯೋ ದೋಸೆ ಬಿಟ್ರೆ ಬೇರೆ ಸಿಗೋದಿಲ್ವಾ? ಯೋ ನನ್ನ ಹೆಸರೇನೆಯ? ದೋಸೆ ತಾಗೋದ್ರ? ನಮ್ಮ ಹೋಟ್ಲ್ ಅದೇ ಸ್ಪೆಷಾಲಿಟಿ ದೋಸೆನೆ. ಎಷ್ಟು ದೋಸೆ ಬೇಕು ನಿನಗೆ? ಹಾಗಾದ್ರೆ ಒಂದು ಸ್ಪೆಷಲ್ ದೋಸೆ. ಒಂದು ಸ್ಪೆಷಲ್ ದೋಸೆ. ಬೋಂಡ ಬೋಂಡ ಬೇರೆ ಇದೆಯಾ? ಅವನ ಹೆಸರೇ ಬೋಂಡ ಕಣಯ್ಯ. ಕಾಫಿ ಎಷ್ಟು? 15 ಪೈಸಾ ತಗೋ. ಯೋ 15 ಪೈಸಾ ಕೇಳಿದ್ರೆ 10 ಪೈಸಾ ಕೊಡ್ತಾ ಇದೆಯಲ್ಲ. ಕಾಫಿ ಕೊಡಕ್ಕಾಗಲ್ಲ. ಕುಡ್ದಾಯ್ತು ಆಗ್ಲೇ. ಕುಡ್ದಾಯ್ತಾ? ಬಿಡು ಬಂಡಿ. ದೋಸೆ ಇದೆಯಾ? ಯೋ ಒಂದು ದೋಸೆ. ದೋಸೆ ಬೋಂಡ ಅವನು ಕೊಡು. ಅಯ್ಯೋ ಭಾಗ್ಯ, ನಾನು ಇಲ್ಲಿ ಗಿರಾಕಿಗಳ ಜೊತೆ ಒತ್ತಾಡ್ತಾ ಇದ್ದೀನಿ. ನೀನ್ ನದಿ ನಿಧಾನ ಸ್ನಾನ ಮಾಡ್ಕೊಂಡ್ ಬರ್ತಾ ಇದೀಯಾ? ಯಾಕೆ ಇಷ್ಟೊತ್ತು? ಅಣ್ಣ ನಾ ಸ್ನಾನಕ್ಕೆ ಹೋಗಿದ್ನಲ್ಲ, ಅಲ್ಲ ಪುರಿಮುಟ್ಟೆ ಹೆಂಗಸ್ ಬಂದು ಕಾಲ್ ಬಿಟ್ಟು ಜಗಳಕ್ಕೆ ಬಂದ್ಬಿಟ್ಲು. ನಾನ್ ಬಿಟ್ಟಿನ, ನಾನು ಜಗಳ ಕಾಯ್ದೆ. ಜಗಳ ಕಾಯ್ತಾ ಕಾಯ್ತಾ ಇರೇ ಗಂಡಿ ಕರ್ಕೊಂಡ್ ಬರ್ತೀನಿ ಅಂತ ಗಂಡು ಕರ್ಕೊಂಡ್ ಬಂದ್ಬಿಟ್ಲು. ನನಗೆ ಹೇಳಿ ಕಳ್ಸೋದಾಗಿತ್ತ? ಮಗತೆಕ್ಕ ಹಿಡ್ಕೊಂಡ್ ಬಂದು ಒಳ್ಳೆ ಕಟ್ಟಾರಿ ವಿರುಂತ ಅವ್ರಿಗೆಲ್ಲ ಹೊಡೆದಾಕ್ಬಿಡ್ತಾ ಇದ್ದೆ. ಅಷ್ಟರಲ್ಲಿ ಇವ್ರು ಬಂದು ಅವ್ರ ಗಂಡಿನ ಬುದ್ಧಿ ಕಲ್ಸಿದ್ರು. ಹೌದಾ? ಹಾಗಾದ್ರೆ ಒಂದ್ ಕೆಲಸ ಮಾಡು, 1 ಬೈಟು ಕಾಫಿ ಮಾಡಿ ನನಗರ್ಧ ಅವ್ರಿಗರ್ಧ ಕೊಡು. 1 ಬೈಟು ಕಾಫಿ ಬೇಡ, ಪೂರ ನೀವೇ ಕುಡೀರಿ, ನಾ ಬರ್ತೀನಿ. ಅಣ್ಣ ಬೆಣ್ಣೆ ಮಸಾಲೆ ದೋಸೆ ಕೊಡ್ತೀನಿ ಅಂತ ಹೇಳಿದೀನಿ. ಬೆಣ್ಣೆ ಮಸಾಲೆ ಕೊಡ್ತೀನಿ ಅಂತ ಹೇಳಿದ್ಯಾ? ಸರಿ, ಅದೇನ್ ಕೊಟ್ಟೆ ಕೊಡು. ಬೆಣ್ಣೆ ಚೆನ್ನಾಗಿರುತ್ತೆ ನಮ್ಮ ಹೋಟ್ಲಲ್ಲಿ ಮಸಾಲೆ. ಒಳ್ಳೆ ಗಿರಾಕಿ ಸಿಕ್ಕದ್ನಲ್ಲ. ಅಲ್ಲ, ಕಾಫಿ ಮಾಡಿದ್ರೆ ಕಾಫಿ ಕೊಡಬೇಕು, ಇವಳು ಬೆಣ್ಣೆ ಮಸಾಲೆ ಕೊಡ್ತಾ ಇದ್ದಾಳಲ್ಲ. ಓ, ಇದು ಬೆಣ್ಣೆ ಕನೆಕ್ಷನ್. ಮಹಾಜನ್ಗಳೇ, ಏನೇ ಕೆಲಸ ಇದ್ರು ಎಲ್ಲ ಬಿಟ್ಬಿಟ್ಟು ದೊಡ್ಡ ಮನಸ್ಸು ಮಾಡಿ ಇಲ್ಲಿಗೆ ಬಂದಿದ್ದೀರಾ. ಅದಕ್ಕೋಸ್ಕರ ಸಮಿತಿ ಪರವಾಗಿ ನಿಮ್ಗೆಲ್ರಿಗೂ ವಂದನೆಗಳು. ಮಾಮೂಲು ನಂಗೆ ರಥೋತ್ಸವ ಸಂದರ್ಭದಾಗೆ ಈ ವರ್ಷನೂ ಸ್ಪರ್ಧೆ ಏರ್ಪಾಡು ಮಾಡದೆ ಈ ಊರಿನ ಮುಖಂಡರು, ಮಹಾದೈವ ಭಕ್ತರು, ಬಡವರ ಬಂಧುಗಳು ಆದ ಭದ್ರಪ್ಪನವರು ಇಂದಿನ ಸಮಾರಂಭದ ಅಧ್ಯಕ್ಷ ತಾನು ಅಲಂಕರಿಸಿ ಮುಂದಿನ ಕೆಲಸ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊತೀನಿ. ಬಂಧುಗಳೇ, ಸುತ್ತಮುತ್ತಲ ಗ್ರಾಮದ ಅಣ್ಣ ತಮ್ಮಂದ್ರೆ, ಅಕ್ಕ ತಂಗಿಯರೇ, ಶ್ರೀಮಾನ್ ಧರ್ಮಣ್ಣವರು ನನ್ನ ಬಗ್ಗೆ ಬಹಳ ಬಹಳ ಹೊಗಳು ಬಿಟ್ಟಿದ್ದಾರೆ. ನನಗೆ ಆ ಯೋಗ್ಯತೆ ಇರಬೇಕಾದ್ರೆ ನಾನು ಇನ್ನೂ ಮಹಾ ಘನವಾದ ಕಾರ್ಯಗಳನ್ನೆಲ್ಲ ಮಾಡಬೇಕಾಗಿದೆ. ಸಾಯೋವರೆಗೂ ನಿಮ್ಮಗಳ ಸೇವೆ ಮಾಡಿ ಕೃತಾರ್ಥನಾಗಬೇಕು ಅನ್ನೋದೇ ನನ್ನ ಆಸೆ. ಈಗ ಸಮಾರಂಭದ ಮೊದಲನೇ ಕಾರ್ಯಕ್ರಮ ನಮ್ಮ ಧರ್ಮಣ್ಣವ್ರ ಮಗ ವಿನೋದನಿಗೂ ಸರಗೂರು ಸಿದ್ದಪ್ಪ ಸ್ಪರ್ಧೆ. ವಿನೋದ, ಸಿದ್ದಪ್ಪ,
ಈಗ ಮುಂದಿನ ಸ್ಪರ್ಧೆ ನಮ್ಮ ತಾಯವನ ಮಗ ರುದ್ರನ್ಗೂ ಆ ಹೊನ್ನೂರಿನ ಕೆಂಪಣ್ಣನಿಗೂ ರುದ್ರ ಶಾಬಾಸ್. ಎರಡು ಪಂದ್ಯದಲ್ಲೂ ನಮ್ಮೂರಿನವರೇ ಆದ ವಿನೋದ ಮತ್ತು ರುದ್ರ ಜಯಗಳಿಸಿದ್ದು ನಿಜವಾಗಲೂ ನಮ್ಮೂರಿಗೆ ಒಂದು ಹೆಮ್ಮೆಯಾದ ವಿಷಯ. ಈಗ ನಿಮಗೆ ಇನ್ನೊಂದು ಮುಖ್ಯವಾದ ವಿಷಯನ ಹೇಳ್ತೀನಿ. ಒಬ್ಬ ಹೊಸ ವ್ಯಕ್ತಿಯನ್ನ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಈತನ ಜೊತೆ ಹೋರಾಡೋರು ಇಲ್ಲಿ ಯಾರಾದ್ರೂ ಇದ್ರೆ ಮುಂದೆ ಬರ್ಬೋದು. ಯಾರಪ್ಪ ನೀನು? ನನ್ನ ಸೋದರಳಿಯ ವಿಕ್ರಮ್ ಭದ್ರಪ್ಪನವರೇ. ರುದ್ರ, ಜಾತ್ರೆ ದಿನ ಒಂದು ಖುಷಿ ವಿಷಯ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಇದೇನೆ. ಏನು ನಿಮ್ ಸೋದರ ಮಾವ ಬಂದಿದ್ದಾನೆ ಅಂತ? ಹಾ ಹೌದು, ನೋಡಿದ್ಯಾ ಎಷ್ಟು ಚೆನ್ನಾಗಿ ಬರ. ಶಾಬಾಸ್ ವಿಕ್ರಮ್, ಶಾಬಾಸ್ ಶಾಬಾಸ್. ಮೂರು ತಾರೀಕು ಕಡೆ ಎಲ್ಲರೂ ತಲೆ ಮೇಲೆ ಮಣ್ಣ ಹಾಕೊಳ್ಳಿ. ಮಹಾ ನಿಂತ್ಕೊಂಡ್ರು ಅಂತ ತಿಳ್ಕೊಂಡು ಎಲ್ಲೆಲ್ಲಿಂದ ಬರಲ್ಲ. ಅದಕ್ಕೆ ಯಾಕೆ ಅಷ್ಟೊಂದು ಬೇಜಾರು ಮಾಡ್ಕೊತೀರ ಬೇನೆ? ಇದಕ್ಕೆ ಹಾಗೋ ಗೊತ್ತಾಗ್ಬೇಕು ನನ್ನ ಮನಸ್ಸಲ್ಲಿರೋ ಸಂಚು. ಏನೋ ಹಳ್ಳಿ ಉದ್ಧಾರ ಮಾಡಬೇಕು ಅನ್ನೋ ನಮ್ಮಂತಹ ಗಣ್ಯರಿಗೆ ಅನುಕೂಲ ಆಗ್ಲಿ ಅಂತ ಆ ಭಗವಂತ ವರ್ಷಕ್ಕೊಂದ್ಸಾರಿ ಜಾತ್ರೆ ಮಾಡಿಸ್ಕೊತಾನೆ. ಅದಕ್ಕೂ ಇದಕ್ಕೂ ಏನು ಸಂಬಂಧ ಬೇನೆ? ಇದೇ ಕಣ ಸಂಬಂಧ ಇದೆ. ಒಂದು ಅರ್ಥ ಅಲ್ಲ ಬೇನೆ. ಇದಕ್ಕೆ ಆಗೋ ಅಲ್ಪ ಜಾತ್ರೆಯಲ್ಲಿ ವಜ್ರದ ಕಿರೀಟ ಹೊರಗಡೆ ಬರೋದು ಸರ್ಕಾರ ಮುಖ್ಯವಾಗಿರ್ತಾನೆ. ಅದು ಸಾಮಾನ್ಯದ ಕಿರೀಟ ಅಂತ ತಿಳ್ಕೋಬೇಡ.
ಸುಮಾರು 60 ಲಕ್ಷ ರೂಪಾಯಿ ಬೆಲೆಗಳ ವಜ್ರದ ಕಿರೀಟ. ಅದನ್ನು ಬಹಳ ಭದ್ರವಾದ ಜಾಗದಲ್ಲಿದೆ. ಆ ಜಾಗಕ್ಕೆ 4 ಬಾಗಿಲು, ಅದಕ್ಕೆ 4 ಬೆಂಕು. ಆ ವಜ್ರದ ಕಿರೀಟನ ನಾವು ಪಡಿಬೇಕಾದ್ರೆ ಆ 4 ಬೀಗದ ಕೈಗಳು ನಮ್ಮ ಕೈ ಸೇರ್ಬೇಕು. For more updates, like, comment, subscribe to our channel.